ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮದುವೆಗೆ ಸ್ವಲ್ಪ ಸ್ಯಾರಿಗಳು ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಈ ಸತಿ ಡಿಫ್ರೆಂಟಾಗಿ ಕಾಟನ್ ಸ್ಯಾರಿಗಳು ಅಂದರೆ ಕಾಟನ್ ಸ್ಯಾರಿ ಇದೆ, ಒಂದು ಶಾಪ್ ಇದೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಏನಾದರೂ ಖಂಡಿತ ನನಗೆ ಇಷ್ಟ ಆಗೋ ಸ್ಯಾರಿ ಏನಾದ್ರು ಸಿಕ್ಕರೆ ಕಾಟನ್ ಸ್ಯಾರಿನೇ ತಗೊಳ್ಳೋಣ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆದರೂ ಚೆನ್ನಾಗಿರುತ್ತೆ ಅಂತಂದರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನಾನು ಶೈಲು ಸುನಿ 3 ಜನ ಕೂಡ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಯಾವ ಥರ ಸ್ಯಾರಿ ಮತ್ತು ಗೋಲ್ಡ್ ಕೂಡ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸ್ವಲ್ಪ ಲಾಂಗ್ ಚೈನ್ ಎಲ್ಲ ತೊಗೋಬೇಕು ಅಂತ. ಇವತ್ತು ಆದರೆ ಈಗಲೇ ಬೇಗ ಬೇಗ ಸ್ಯಾರಿ ಎಲ್ಲ ತೊಗೊಂಡೋದ್ರೆ ಅಲ್ಲಿಗೆ ಹೋಗ್ತೀವಿ. ಇಲ್ಲಾಂದರೆ ಇವತ್ತು ಸ್ಯಾರಿ ಶಾಪಿಂಗೇ ಇರುತ್ತೆ. ಬನ್ನಿ, ಪೂಜೆ ನಡೀತಾ ಇದೆ. ನಾನು ಕೂಡ ಪೂಜೆ ಮಾಡಬೇಕು. ನಾನು ಕೂಡ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾದೆ. ಇವಾಗ ಹೋಗ್ಬಿಟ್ಟು ಬಟ್ಟೆಗಳು ಯಾವುದೇ ತಗೊಳ್ಳೋ ಏನು ಇವು ತುಂಬ ಪರ್ಚೇಸಿಂಗ್ ಇದೆ. ಶೈಲು ತಗೋಬೇಕು, ನಾನು ತಗೋಬೇಕು, ಸುನಿಲ್ಗೆ, ವಿಶುಗೆ, ಬುಜಿ ಬೇಬಿಗೆ, ನಮ್ಮ ಮನೆಯವ್ರಿಗೆ ಎಲ್ಲರೂ ಕೂಡ ಬೇಕು. ಮದುವೆ ಅಂತಂದಮೇಲೆ ಬೇಕೇ ಬೇಕಲ್ವ. ಹಾಗಾಗಿ ಮೊದಲು ನಮ್ಮ ಸ್ಯಾರಿಗಳು, ಆಮೇಲೆ ಅವ್ರದ್ದು ನೆಕ್ಸ್ಟ್ ನೋಡೋಣ. ಗಂಡಸರೇ ಸಿಕ್ಬಿಡುತ್ತೆ. ನಮ್ಮ ಹೆಣ್ಮಕ್ಳದನ್ನೇ ತಗೊಂಡೋದು ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ ಕೊಟ್ಟರೆ ಒಂದು 8 ದಿನ 10 ದಿನ ತೊಗೊಬಿಡ್ತಾರೆ. ಹಾಗಾಗಿ ಬೇಗ ತೊಗೊಂಡು ಕೊಟ್ಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ಮದುವೆ ಇನ್ನೇನಿಲ್ಲ ಇನ್ನೊಂದು 15 ದಿನ ಬೇಗನೆ ಬಂದೇ ಬಿಡ್ತು ಮದುವೆ ಕೂಡ. ಹಾಗಾಗಿ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಇದು ಯಾವ ಥರ ಮೆಟೀರಿಯಲ್? ಇದು ವಿಸ್ಕೋಸ್ ಮೆಟೀರಿಯಲ್ ಬರುತ್ತೆ. ಈ ಪಲ್ಲುನು ಕೂಡ ನಿಮಗೆ ವೀವಿಂಗ್ ಅಲ್ಲೇ ಬರುತ್ತೆ. ಬ್ಲೌಸ್ ಎಲ್ಲ ನಿಮಗೆ ಪ್ಲೈನ್. ಜನರಲಿ ನಿಮಗೆ ಪ್ರಿಂಟೆಡ್ ಬರುತ್ತೆ ಮ್ಯಾಮ್. ಇದು ಪ್ರಿಂಟೆಡ್ ಆದ್ರೆ ಯೂಸ್ ಮಾಡ್ತಾ ಮಾಡ್ತಾ ಹೋಗ್ಬಿಡುತ್ತೆ. ಇದೆಲ್ಲ ನಿಮ್ಗೆ ವೀವಿಂಗ್ ಆಗಿರೋದ್ರಿಂದ ಎಷ್ಟು ವಾಶ್ ಆದ್ರೂ ಏನಾಗಲ್ಲ. ಬಾಳಿಕೆ ಚೆನ್ನಾಗಿ ಬರುತ್ತೆ, ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಇದು ಪ್ರೈಸ್ ಮೇಡಮ್? ಇದು 3855 ಮ್ಯಾಮ್. ಇದೇನು ಪ್ರೈಸ್ ಇದೆ? ಇದು ಅದು ಸೇಮ್ ಸೇಮ್ ರೈಟ್ ಇದೆ. ಇದೆಲ್ಲ ಟಸರ್ ಸಿಲ್ಕ್ಗೆ ನಿಯರೆಸ್ಟ್ ಬರುತ್ತೆ. ಗೊತ್ತಾಗ್ತಿದೆ. ಚೆನ್ನಾಗಿದೆ ಎಲ್ಲ. ಇದು ತುಂಬಾನೇ ಸ್ಪೆಷಲ್ ಮ್ಯಾಮ್. ಇದು ವಿಸ್ಕೋಸ್ ಮೆಟೀರಿಯಲ್, ಡಿಜಿಟಲ್ ಪ್ರಿಂಟ್. ಆದರೆ ಇದು ಪೇಂಟಿಂಗ್ ಬರಲ್ಲ ಮ್ಯಾಮ್. ಇದು ಕೂಡ ನಿಮಗೆ ವೀವಿಂಗ್ ಅಲ್ಲೇ ಬರುತ್ತೆ. ಇನ್ ಬಾಡಿ ಎಲ್ಲ ನಿಮಗೆ ಮಲ್ಟಿ ಕಲರ್ಸ್ ಮೇಲೆ ನಿಮಗೆ ಬುಟ್ಟ ಬರುತ್ತೆ. ಬ್ಲೌಸ್ ಎಲ್ಲ ನಿಮಗೆ ಕಾಂಟ್ರಾಸ್ಟ್ ಮ್ಯಾಮ್. ಇದು ಕೂಡ ಪ್ಯಾಟರ್ನ್ ವಸ್ತು ಮ್ಯಾಮ್. ಇದು ಕೂಡ ನಿಮಗೆ ಸಿಟಿ ಸರೌಂಡಿಂಗ್ ಬರೋದಕ್ಕೆ ಇನ್ನೂ 2-3 ಮಂತ್ ಬೇಕಾಗುತ್ತೆ. ನಮ್ಮಲ್ಲಿ ಇದು ಹೊಸ ಪ್ಯಾಟರ್ನ್. ಯೂನಿಕ್ ಆಗಿದೆ ಡಿಸೈನ್. ಅದು ಮ್ಯಾಮ್, ಇದು ನೋಡಿದ್ರೆ ಪ್ರಿಂಟ್ ಅನ್ಸ್ಬಿಡುತ್ತೆ ಮ್ಯಾಮ್. ಹೌದು, ವೀವಿಂಗ್ ಅಲ್ಲೇ ಬರೋದು. ಹೌದೌದು. ನೋಡಿ ನಿಮ್ಗೆ ಇನ್ನರ್ ಥ್ರೆಡ್ಸ್ ಇದೆಯಲ್ಲ, ಇದೆಲ್ಲ ನಿಮ್ಗೆ ಎಷ್ಟು ಕಲರ್ ಇದೆ ಅಷ್ಟು ಸ್ಪೆಷಲ್ ಮಗ್ಗದಲ್ಲಿ ಮಾಡಿರ್ತಾರೆ. ಮಲ್ಟಿ ಕಲರ್ ಯೂಸ್ ಮಾಡಿ ಸಾಫ್ಟ್ ಬರುತ್ತೆ. ಮತ್ತೆ ಸ್ಯಾರಿ ಉಟ್ಕೊಂಡ್ರೆ ಕ್ಲೀನಾಗಿ ಕೂರುತ್ತೆ, ನೀಟಾಗಿ ಫ್ಲೀಟ್ಸ್ ಎಲ್ಲ ಹಿಡಿಬೋದು. ಏನು ಅಂದ್ರೆ ಮ್ಯಾಮ್, ನಿಮಗೆ ಪಲ್ಲುನೇ ಹೈಲೈಟ್ ಆಗುತ್ತೆ ಮ್ಯಾಮ್. ಹೌದು. ಒನ್ನೆ ಸಿಲ್ಕ್ ಅಂತಾನೂ ಹೇಳ್ತಾರೆ ಇದಕ್ಕೆ. ಇದು ಬ್ಲೌಸ್ ಪ್ಲೈನ್ ಬರುತ್ತೆ ಮ್ಯಾಮ್. ಇದು ಕೂಡ ಹ್ಯಾಂಡ್ಲೂಮೇ ಮತ್ತೆ ಪ್ಯೂರ್ ಸಿಲ್ಕ್ ಅನ್ನೋದಕ್ಕೆ. ಪ್ರೈಸ್ ಇದು 5955 ಆಗುತ್ತೆ ಮ್ಯಾಮ್. ಇದು ಇಲ್ಲಿ ಡಿಸ್ಕೌಂಟು ಮತ್ತೆ ಸಿಲ್ಕ್ ಮಾರ್ಕ್ ಎಲ್ಲ ಸಿಗುತ್ತೆ ಸರ್. ಗೊತ್ತಾಯ್ತು. ನಮ್ಮಲ್ಲಿ ಡಿಸ್ಕೌಂಟ್ ಇರಲ್ಲ. ಸೇಮ್ ಟಿಶ್ಯೂ ಟೈಪ್ ಬರುತ್ತೆ. ಹೌದು, ಸೀತ್ರೂ ಇರುತ್ತೆ, ನೆಟ್ಟೆಡ್ ಥರ ಬರುತ್ತೆ. ತೋರಿಸ್ತೀರಾ? ಇದಾ ಕಲರ್ಸ್ ಇದೆಯಾ ಇದರಲ್ಲಿ? ಕಲರ್ಸ್ ಇದೆ. ಹೇಗಿದೆ? ಚೆನ್ನಾಗಿದೆ. ಇದ್ರಲ್ಲಿ ಕಲರ್ಸ್ ನೋಡ್ತೀಯಾ? ನನಗೆ ನೀನು ಯಾವ ಥರ ತಗೋತೀಯಾ? ನಾನು ಇದ್ರಲ್ಲಿ ತಗೋತೀನಿ. ಮೈಸೂರು ಸಿಲ್ಕ್ ಆ ಥರಲ್ಲ ಕಲರ್ಸ್ ತೋರಿಸಿದ್ರೆ. ನೋಡಿ, ಬ್ಲ್ಯಾಕ್, ಅದು ಬ್ಲ್ಯಾಕ್ ಇದೆ. ಇದು ಆರ್ಗೆನ್ಜಾ ಥರ ಬರುತ್ತೆ. ಅದು ಡಿಸೈನ್ ಚೇಂಜ್. ಇದೆಲ್ಲ ನೀವು ಹಾಕೊಂಡಿರೋ ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಇದೆ. ಹೌದು. ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಒಂಥರ ಬ್ಲ್ಯಾಕ್
ಪಲ್ಲು ಇದು ಬ್ಲೌಸು. ಇದು ಡೈಲಿ ವೇರ್ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್. ವೇರಿಂಗು ತುಂಬ ಚೆನ್ನಾಗಿರುತ್ತೆ ಮತ್ತು ವಾಷಿಂಗು ಕೂಡ ಮನೇಲೇ ವಾಶ್ ಮಾಡ್ಬೋದು. ಇನ್ನು ಅದರಲ್ಲೇ ಇದು ಚೆಕ್ಸ್ ಬರುತ್ತೆ. ಸ್ಯಾರಿ ಎಲ್ಲ ಪೂರ್ತಿ ಚೆಕ್ಸ್ ಬಂದು ಪಲ್ಲು ಬಾರ್ಡ್ರ್ ಮಾತ್ರ ನಿಮಗೆ ಕಲಂಕಾರಿ ಬರುತ್ತೆ. ಪಲ್ಲು ಬ್ಲೌಸ್ ಈ ಇದು ಬ್ಲೌಸಾ? ಇದು ಬ್ಲೌಸ್ ರನ್ನಿಂಗ್. ಫುಲ್ ಸ್ಯಾರಿ ಎಲ್ಲ ಈ ಥರ ಬರುತ್ತಾ? ಫುಲ್ ಸ್ಯಾರಿ ಎಲ್ಲ ಚೆಕ್ಸ್ ಬಂದು ಅದ್ರ ಮೇಲೆ ನಿಮಗೆ ಸಣ್ಣದು ಪ್ರಿಂಟ್ ಬರುತ್ತೆ. ಇದು ಪ್ರೈಸು? ಇದು ಪ್ರೈಸ್ ಬಂದು ನಿಮಗೆ 2050 ಸೇಮ್ ಬರುತ್ತೆ. ಇದೇ ಪಲ್ಲು ಎಂಬ್ರಾಯ್ಡಿಂಗ್. ಇದು ಕೂಡ ಹೊಸ ಪ್ಯಾಟರ್ನ್. ಇದು ಬ್ಲೌಸ್. ಇನ್ನು ಸ್ಯಾರಿ ಎಲ್ಲ ನಿಮಗೆ ಸ್ಮಾಲ್ ಎಂಬ್ರಾಯ್ಡಿಂಗ್ ಬುಟ್ಟ ಬರುತ್ತೆ. ಇದು 3855 ಈ ಥರ ಬೇಕಾಗುತ್ತೆ. ಎಂಬ್ರಾಯ್ಡಿಂಗ್ ಬುಟ್ಟ ಬರುತ್ತೆ. ಪ್ರೈಸ್ ಇದು 3055. ನೋಡು ಪುಟ. ಇದು ಸ್ವಲ್ಪ ಟಿಶ್ಯೂ ಮೆಟೀರಿಯಲ್ ಬರುತ್ತೆ ಮತ್ತು ಸ್ವಲ್ಪ ಸ್ಟಾರ್ಟಿಂಗ್ ಕೂಡ ಬರುತ್ತೆ. ಚೆನ್ನಾಗಿ ಕೂರುತ್ತಲ್ಲ? ಚೆನ್ನಾಗಿ ಕೂರುತ್ತೆ. ಇದು ಬ್ಲೌಸ್ ಕೂರುತ್ತೆ ಮ್ಯಾಮ್. ಇದು ಇಲ್ಲಿ ನೋಡು. ವ್ಯಾಲ್ಯೂ ಜಾಸ್ತಿ ಇರುತ್ತೆ ಮ್ಯಾಮ್. ಯಾವುದಕ್ಕೆ? ಅಂದ್ರೆ ಈ ತರ ಡಿಸೈನು ಇದಕ್ಕೆಲ್ಲ 1-2-3 ತರ ವೆರೈಟಿಲಿ ಡಿಸೈನ್ ಮಾಡ್ತಾರಲ್ಲ, ಸೊ ಅದಕ್ಕೆ ಆ ಪ್ಯಾಟರ್ನ್ ಅಲ್ಲಿ ಒಂದೊಂದು ಇದಕ್ಕೇನೆ ಚೇಂಜ್ ಇರುತ್ತೆ. ಇದು ಬ್ಲೌಸ್. ಇದರಲ್ಲಿ ಏನು ಅಂತಂದ್ರೆ ಇದು ಬರುತ್ತೆ. ಇದೆಲ್ಲ ಮಹೇಶ್ವರಿಯಿಂದ ಬರೋದು ಮ್ಯಾಮ್. ಪಲ್ಲು ಒಂದು ನಿಮಿಷ ಸರಿ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬ್ಲೌಸ್ ಮ್ಯಾಮ್. ಇದು ಬ್ಲೌಸು. ಬಾಡಿ ಎಲ್ಲ ನಿಮಗೆ ಗ್ರೀನು. ಇದರಲ್ಲಿ ಏನು ಅಂತಂದ್ರೆ ನಿಮಗೆ ಪಲ್ಲುನೇ ಹೈಲೈಟು ಮ್ಯಾಮ್. ಇದೆಲ್ಲ ನಿಮಗೆ ಗಿಚ್ಚ ಬರುತ್ತೆ. ಇದೆಲ್ಲ ನಿಮಗೆ ಸಿಲ್ಕು ಮ್ಯಾಮ್. ಇದರ ಪ್ರೈಸು 2755. ಟಸರ್ ಮೆಟೀರಿಯಲ್ ಮ್ಯಾಮ್, ಸಾಫ್ಟ್ ಮೆಟೀರಿಯಲ್. ಪಲ್ಲು. ಇದು ಬ್ಲೌಸು. ಇದು ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ ನಿಮಗೆ ವೀವಿಂಗಲ್ಲೇ ಬರುತ್ತೆ ಮ್ಯಾಮ್. ಇದು ಯಾವುದೂ ಎಂಬ್ರಾಯ್ಡಿಂಗು ಅಲ್ಲ, ಯಾಕೆಂದರೆ ಕೆಲವೊಂದು ವೀವಿಂಗಲ್ಲೇ ಬರುತ್ತೆ ನೋಡಿ. ಇನ್ನು ಇದರಲ್ಲೇ ಇನ್ನೊಂದು ಏನಂತ ಟಿಶ್ಯೂ ಬಾರ್ಡರ್ ತುಂಬ ಸಾಫ್ಟ್ ಆಗಿದೆ ಬಟ್ ವೇರ್ ಮಾಡಿದ್ರೆ ನಿಮಗೆ ಸ್ವಲ್ಪ ಈ ಸ್ಯಾರಿ ಗೊತ್ತಾಗ್ಬಿಡುತ್ತೆ ಮತ್ತು ನರಿಗೇನು ಚೆನ್ನಾಗಿ ಕೊಡುತ್ತೆ. ಇದು ಬ್ಲೌಸು ಕೂಡ ಅಷ್ಟೇ ಗ್ರ್ಯಾಂಡಾಗಿ ಬರುತ್ತೆ. ತೋರಿಸ್ತೀರಾ ಇದು ಸ್ವಲ್ಪ? ಪಲ್ಲು. ಇದು ಬ್ಲೌಸ್. ಇನ್ನು ಸ್ಯಾರಿ ಎಲ್ಲ ನಿಮಗೆ ಈ ಥರ ಜುಮ್ಕಿ ಡಿಸೈನ್ ಬರುತ್ತೆ. ಇದರ ಪ್ರೈಸು ಸೇಮಾ? 5255. ಸ್ವಲ್ಪ ವಾಷಿಂಗ್ ಆದಮೇಲೆ ಈ ಮೆಟೀರಿಯಲ್ ಮೇಡಮ್ ಇದು ಸ್ವಲ್ಪ ಕರೆಕ್ಟಾಗಿ ಕೂರಲ್ಲ. ಇದಾಗುತ್ತೆ. ಗೊತ್ತಾಯ್ತು. ಉಡೋದೇ ಅಪ್ರೂಪ್ ಅಲ್ಲ ಮೇಡಮ್. ಬೇಡ ಬಿಡಿ. ಇಲ್ಲ ಇದು ಕೂರಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಅದು ಅಂದರೆ ಸ್ವಲ್ಪ ಟಿಕ್ಕು ಸೆಮಿ ಸಿಲ್ಕು ಅಂದರೆ ಈ ಕೌಂಟ್ರಿಗೆಲ್ಲ ಈ ಥರ ಬರೋದು. ಪಲ್ಲು ಬ್ಲೌಸ್. ಇದೆಲ್ಲ ಪ್ಲೇಟೆಡ್ ಕಾಟನ್ ಬರುತ್ತೆ. ಆ ಥರ ಬೇಡ. ಚೆನ್ನಾಗಿದೆಯಾ? ಸೆಲೆಕ್ಟ್ ಆಗೋದ್ಮೇಲೆ ಒಂದು ಸಲ ಇದು ಚೆನ್ನಾಗಿದೆ. ಇದಾ?
ಆಗಿದೆ ಪಲ್ಲು ಬ್ಲೌಸ್ ಹೇಳಿ. ಇಲ್ಲಿ ಬಂದು ಸ್ವಲ್ಪ ಸ್ಯಾರಿಗಳನ್ನ ತೊಗೊಂಡು ನಾವು ಅಲ್ಲಿ ಸೆಲೆಕ್ಟ್ ಕೂಡ ಮಾಡ್ತೀವಿ. ಒಂದು 4 ಸ್ಯಾರಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬಂದು ಇಲ್ಲಿ ನಾನು ಸ್ವಲ್ಪ ಕಡಿಮೆ ದುಡ್ಡಿನಲ್ಲಿ ತಗೊಳ್ಳೋಣ, ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ ಹೇಗಿದ್ದಾವೆ ಸೀರೆಗಳೆಲ್ಲ. ಇದೆಲ್ಲ 800, 900, 1000, 1200, 1500 ಈ ರೀತಿ ಎಲ್ಲ ಇತ್ತು. ಇದು ಒಂದು ಕೂಡ ತುಂಬ ಚೆನ್ನಾಗಿತ್ತು. ಇದೊಂದು ತೊಗೊಂಡು ಇದರಲ್ಲಿ 2 ಕಲರ್ ತೊಗೊಂಡ್ವಿ. ಒಂದು ಗೋಲ್ಡ್ ಕಲರ್, ಒಂದು ಬ್ಲ್ಯಾಕ್ ಮತ್ತು ಈ ಥರ ಕಲರ್ ಇತ್ತು. ತುಂಬಾ ಇಷ್ಟ ಆಯಿತು ನನಗಂತೂ ಈ ಸ್ಯಾರಿ. ಶೈಲಿಗೆ ಸುನೀಲ್ ಇನ್ನೊಂದು ಸ್ವಲ್ಪ ಚಾಯ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಇದು ನೋಡು ಅಂತ ಹೇಳಿ. ಇದೊಂದು ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಗೋಲ್ಡ್ ಕಲರ್ ಒಂದು ತುಂಬ ಚೆನ್ನಾಗಿದೆ. ಶೈಲು ಕೂಡ ಈ ಥರ ವೇರ್ ಮಾಡಿ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಂತೂ ಎಷ್ಟು ಸ್ಯಾರಿ ತೊಗೊಂಡ್ರು ಬೇಡ ಅಂತ ಅನ್ನಿಸ್ತಾ ಇರಲಿಲ್ಲ. ಅದು ಇದು ತಗೊಳ್ಳ ಇನ್ನೊಂದು ತಗೊಳ್ಳ ಅನ್ನಿಸ್ತಾ ಇರುತ್ತೆ. ಆಲ್ರೆಡಿ ನಾವು ಹೆಚ್ಚು ಕಡಿಮೆ ಇದು ಎಲ್ಲ ಬಿಲ್ ಮಾಡಿಸ್ಮೇಲೆ ವಾಯ್ಸ್ ಕೊಡ್ತಾ ಇರೋದಲ್ವ, 20,000 ರೂಪಾಯಿ ಬಟ್ಟೆಗಳನ್ನೇ ಪರ್ಚೇಸ್ ಮಾಡಿಬಿಟ್ಟಿದ್ವಿ ಇವತ್ತು. ಮತ್ತು ಬರೀ ಸ್ಯಾರಿಗಳಿಗೆ ಸೈಲು ಕಡಿಮೆನೇ, ಎಲ್ಲ ಅವಳೇನು 1-2 ಸ್ಯಾರಿ ಅಷ್ಟೇ, ಇನ್ನೆಲ್ಲ ಸ್ಯಾರಿಗಳು ಕೂಡ ನಂದೇ. ಈ ಸ್ಯಾರಿ ನೋಡಿ ತುಂಬ ಚೆನ್ನಾಗಿದೆ. ಇದು ಬಂದು 7,000 ರೂಪಾಯಿನ ಸ್ಯಾರಿ. ತುಂಬ ಚೆನ್ನಾಗಿದೆ, ಒಂಥರ ಚಿಕ್ಕ ಬಾರ್ಡ್ರ್ ಇದೆ, ಒಂಥರ ಸೀರೆ ಚೆನ್ನಾಗಿದೆ. ಇದು 7,000 ರೂಪಾಯಿ ಒಂದೇ ಸ್ಯಾರಿಗೆ. ಇಷ್ಟ ಆಯ್ತು ಇದಂತೂ ನನಗೆ. ಕಲರ್ ಬೇರೆ ಬೇಕಿತ್ತು ಅಂದರೆ ಇದೊಂದು ಸ್ಯಾರಿ ತುಂಬ ಚೆನ್ನಾಗಿದೆ. ಮತ್ತು ಪೆಟಿಕೋಟ್ ಕೂಡ ತಗೊಂಡ್ವಿ, ಮ್ಯಾಚಿಂಗ್ದೆಲ್ಲ ಯಾವ್ದಾದ್ರು ಬೇಕು ಅಂತ. ಒಂದು ಪೆಟಿಕೋಟ್ಗೆ ಇಲ್ಲಿ 250 ರೂಪಾಯಿ ಇತ್ತು. ಅದು ತುಂಬ ಚೆನ್ನಾಗಿದೆ. ಬಟ್ಟೆ ಕೂಡ ಇಷ್ಟ ಆಯಿತು ನನಗೆ. ಇಲ್ಲಿ ಪ್ರತಿಯೊಂದು ಬಟ್ಟೆ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಎಲ್ಲ ಬಟ್ಟೆ ಕೂಡ ತಕ್ಕೊಂಡು ಇನ್ನು ಇದೆಲ್ಲ ಬಿಲ್ ಮಾಡಿಸ್ಕೊಳ್ಳೋದೇನೆ. ಇನ್ನು ಇದೆಲ್ಲ ಸ್ಟಿಚಿಂಗ್ ಬ್ಲೌಸ್ಗಳಿಗೆಲ್ಲ ಎಷ್ಟಾಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ವರ್ಕ್ ಮಾಡಿಸೋವಂಥದ್ದು ಕೂಡ ಇದೆ. ನೋಡೋಣ ಎಷ್ಟೆಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಎಷ್ಟು ಕೊಟ್ಟದ್ದು ಸ್ಯಾರಿನ ತಗೊಂಡಿದ್ದೀವಿ. ಅದೆಲ್ಲ ತಗೊಳ್ಳೋದೇ ಇರೋಕ್ಕಾಗುತ್ತಾ? ನೀವೇ ನೋಡ್ತಿರಲ್ಲ ಇನ್ಮೇಲೆ ನಾನು ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ತೊಗೊಂಡೆ ಅಂತ. ಶೈಲು ಡೀಟೇಲಾಗಿ ತೋರಿಸಿದ್ದಾಳೆ ನೋಡಿ. ಅವಳು ಯಾವ್ಯಾವ ಸ್ಯಾರಿ ತೊಗೊಂಡ್ವಿ, ಯಾವ್ದು ತಗೊಳ್ಳಿಲ್ಲ ಪ್ರತಿಯೊಂದು ಕೂಡ ಅವಳು ವೀಡಿಯೋ ಮಾಡಿದ್ದಾಳೆ, ನೋಡ್ಬೋದು. ನೋಡಿ ಆಲ್ರೆಡಿ ವೀಡಿಯೋ ಮಾಡ್ಕೊಂಡು ಇಲ್ಲಿ ಇಟ್ಕೊಬಿಟ್ಟಿದ್ದಾಳೆ ಶೈಲಿ. ಇದನ್ನು ಕೂಡ ಒಂದು ತಗೊಬಿಟ್ಟೆ ನಾನು. ಹಾಂ ಹಾಂ ಟವಲ್ಸ್ಗೆ ಓಕೆ.